ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇವತ್ತು ನಾನು ನಿಮ್ಮೆಲ್ರಿಗೂ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ದ್ರಾವಿಡ ಶೈಲಿಯ ದೇವಾಲಯಗಳು. ದ್ರಾವಿಡ ಶೈಲಿಯ ದೇವಾಲಯದ ಲಕ್ಷಣಗಳೇನು ಮತ್ತು ಆ ದೇವಾಲಯಗಳು ಯಾವುದಿದೆ ಅಂತ ನೋಡೋಣ ಬನ್ನಿ. ಭಾರತದ ವಾಸ್ತುಶಿಲ್ಪ ಕಲೆಯ ಇತಿಹಾಸದಲ್ಲಿಯೇ ಪ್ರಸಿದ್ಧವಾದ ದ್ರಾವಿಡ ಶೈಲಿಯ ದೇವಾಲಯಗಳು ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲದೆ ಭರತಖಂಡದ ಇತಿಹಾಸದಲ್ಲಿಯೇ ಚಿರಸ್ಮರಣೀಯವಾಗಿದೆ. ದಕ್ಷಿಣ ಭಾರತದ ರಾಜಮನೆತನಗಳಾದ ಪಲ್ಲವರು, ಚಾಲುಕ್ಯರು, ಚೋಳರು ಮತ್ತು ವಿಜಯನಗರದ ಅರಸರುಗಳು ಶೈವ ಮತ್ತು ವೈಷ್ಣವ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದ ದೇವಾಲಯಗಳೆಂದರೆ ತಂಜಾವೂರಿನ ಬೃಹದೇಶ್ವರ ದೇವಾಲಯ, ಮಧುರೈನ ಮೀನಾಕ್ಷಿ ದೇವಾಲಯ, ಬೇಲೂರಿನ ಚನ್ನಕೇಶವ ದೇವಾಲಯ, ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ, ಎಲ್ಲೋರದ ಕೈಲಾಸನಾಥ ದೇವಾಲಯ. ಕೆಲವೊಂದು ದ್ರಾವಿಡ ಶೈಲಿಯ ದೇವಾಲಯದ ಲಕ್ಷಣಗಳನ್ನು ನೋಡೋಣ. ದ್ರಾವಿಡ ಶೈಲಿಯ ದೇವಸ್ಥಾನಗಳು ಸಾಮಾನ್ಯವಾಗಿ 3-4 ಅಡಿ ಎತ್ತರದ ಪೀಠದ ಮೇಲೆ ನಿರ್ಮಾಣ ಮಾಡಿರುತ್ತಾರೆ. ದೇವಾಲಯಗಳ ತಳವಿನ್ಯಾಸ ಗಜರಾಜ ಶೈಲಿಯಲ್ಲಿರುತ್ತೆ. ಅಂದರೆ ಆನೆ ದೇವಸ್ಥಾನ ತನ್ನ ಮೇಲೆ ಹೊತ್ಕೊಂಡಿರೋ ರೀತಿ ಇರುತ್ತೆ. ಗರ್ಭಗೃಹದ ಸುತ್ತಲೂ ಪ್ರದಕ್ಷಿಣಾ ಪಥ ಇರುತ್ತೆ. ನೀವು ದೇವಾಲಯಗಳಿಗೆ ಹೋದಾಗ ಸಾಮಾನ್ಯವಾಗಿ ಗಮನಿಸ್ತಾ ಇರ್ತೀರ. ಮತ್ತು ಗರ್ಭಗೃಹದ ಮುಂದೆ ಮುಖಮಂಟಪ ಮತ್ತು ಸಭಾ ಮಂಟಪಗಳಿರುತ್ತೆ. ಮತ್ತು ದೇವಸ್ಥಾನದ ಗರ್ಭಗೃಹಗಳು ಚೌಕಾಕಾರದಲ್ಲಿಯೂ ಮತ್ತು ಗರ್ಭಗೃಹದ ಮೇಲೆಯೂ ನಾವು ಗೋಪುರಗಳನ್ನು ಸಾಮಾನ್ಯವಾಗಿ ಕಾಣ್ತೇವೆ. ಮತ್ತು ಗರ್ಭಗೃಹದ ಮುಂದೆ ಇರುವ ಮಹಾದ್ವಾರದ ಮೇಲೂ ಗೋಪುರಗಳನ್ನು ನಾವು ನೋಡ್ಬೋದು. ಆ ಗೋಪುರಗಳನ್ನೇ ನಾವು ವಿಮಾನ ಅಂತ ಕರಿತೀವಿ. ಮತ್ತು ಗರ್ಭಗೃಹದ ಮುಂದೆಗಡೆ ದ್ವಾರಪಾಲಕರನ್ನು ನಾವು ಕೂಡ ಕಾಣ್ಬೋದು. ಗರ್ಭಗೃಹದ ಮುಂದೆ 2 ದ್ವಾರಪಾಲಕರು ಇರ್ತಾರೆ. ಮತ್ತು ದೇವಸ್ಥಾನಗಳಲ್ಲಿ ಕೆಲವೊಂದು ಮೂರ್ತಿ ಕೆತ್ತನೆಗಳನ್ನು ಕೂಡ ನಾವು ಗಮನಿಸ್ಬೋದು. ಆ ಮೂರ್ತಿ ಕೆತ್ತನೆಗಳು ಯಾವುದಂದ್ರೆ ಶಿಲಾಬಾಲಿಕೆಯರು ಮತ್ತು ಐರಾವತ ಮತ್ತು ಅಶ್ವದಳಗಳು. ಮತ್ತು ದೇವಸ್ಥಾನದಲ್ಲಿ ಜಾಲರಂಧ್ರ ಕಿಟಕಿಗಳನ್ನು ಕೂಡ ನಾವು ಗಮನಿಸ್ಬೋದು. ಅದು ವೃತ್ತಾಕಾರದಲ್ಲಿ ಇರುತ್ತೆ ಮತ್ತು ಚೌಕಾಕಾರದಲ್ಲಿ 2 ರೀತಿಯಲ್ಲಿ ಇರುತ್ತೆ. ಮತ್ತು ದ್ರಾವಿಡ ಶೈಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ದೇವಸ್ಥಾನದ ಒಳಾಂಗಣದಲ್ಲಿಯೇ ನಾವು ಕಲ್ಯಾಣಿಯನ್ನು ಗಮನಿಸಬಹುದು.